ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ಟಿವಿಕೆ ಜೊತೆಗೆ ಕೈ ಜೋಡಿಸಿ 2029 ಕನಸು ಕಾಣ್ತಾ ಇದ್ದಂಥ ಕಾಂಗ್ರೆಸ್ಗೆ ಮೊದಲ ಶಾಕ್ ಎದುರಾಗಿದೆ. ಟಿವಿಕೆ ವಿಜಯ್ ಕೇರಳದ ದಂಡಯಾತ್ರೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ತಮಿಳುನಾಡಿನಲ್ಲಿ ನಾನು ಹೇಗೆ ಜಾದೂ ಮಾಡೋದ್ನೋ ಅದೇ ರೀತಿಯಾಗಿ ಕೇರಳದಲ್ಲೂ ಮಾಡಬೇಕು ಅಂತ ವಿಜಯ್ ಸಂಕಲ್ಪ ಮಾಡದಂತೆ ಕಂಡು ಬರ್ತಾ ಇದೆ. ಇದನ್ನು ಕೇಳಿದಾಗ ನಿಮಗೆ ಕಪೋಲ ಕಲ್ಪಿತ ಕಟ್ಟುಕತೆ ಅಂತ ಅನಿಸಬಹುದು. ನಾನು ಕೂಡ ಕೆಲ ದಿನಗಳ ಕಾಲ ಹಾಗೆ ಅಂದುಕೊಂಡಿದ್ದೆ, ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ, ತಮಿಳಿಗ ವೆಟ್ರಿ ಕಳಗಂ ಕೇರಳದಲ್ಲಿ ಹೋಗಿ ಹೇಗೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಅಂತ. ಮಿತ್ರರೇ, ಈಗ ಸಾಧ್ಯ ಆಗ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೇರಳದಲ್ಲಿ ಶುರುವಾಗ್ಬಿಟ್ಟಿದೆ. ಕೇರಳದಲ್ಲಿ ಟಿವಿಕೆಯ ಮೊದಲ ಕಚೇರಿಯೂ ಕೂಡ ಆರಂಭಗೊಂಡಿದೆ. ಅಲ್ಲಿನ ಜನ, ಅದರಲ್ಲೂ ಮುಖ್ಯವಾಗಿ ಯುವ ಸಮುದಾಯ ಟಿವಿಕೆಯ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆ್ಯಪ್ಗಳನ್ನು ಓಪನ್ ಮಾಡಿದ್ದಾರೆ. ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾಗಿದೆ. ಅಂದರೆ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಮಟ್ಟಿಗೆ ಮುಳುವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಕಾಂಗ್ರೆಸ್ನ ಜೊತೆಗೇ ಇದ್ದುಕೊಂಡು ಇನ್ನೊಂದು ಕಡೆ ಕಾಂಗ್ರೆಸ್ಸನ್ನು ಮುಗಿಸೋದಕ್ಕೆ ವಿಜಯ್ ಸ್ಕೆಚ್ ಹಾಕದಂತೆ ಕಂಡು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ರಾಜಕೀಯ ಬೆಳವಣಿಗೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ರಾಹುಲ್ ಗಾಂಧಿಗೆ ಪರ್ಸನಲ್ ಆಗಿ ವಿಜಯ್ ಒಂದು ಶಾಕ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿಯ ಹಂತಕರಿಗೆ ವಿಜಯ್ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ಗೆ ಏನು ಮಾಡಿದ್ರು ಅದನ್ನೇ ಟಿವಿಕೆ ವಿಜಯ್ ತಮಿಳುನಾಡು ಮತ್ತು ಕೇರಳದಲ್ಲಿ ಮಾಡ್ತಾರಾ, ಈ ಪ್ರಶ್ನೆ ಉದ್ಭವಿಸಿದೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ರಾಜಕೀಯ ಡೆವಲಪ್ಮೆಂಟ್ ಇದು. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವಿಜಯ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ, ಅದೇ ಸಂದರ್ಭದಲ್ಲಿ ಅಂದರೆ ಮೇ 10ನೇ ತಾರೀಕು ದಿ ಸ್ಟೇಟ್ಸ್ಮೆನ್ ಒಂದು ಸುದ್ದಿಯನ್ನು ಪ್ರಕಟಿಸುತ್ತೆ. ವಿಜಯ್ ತಮಿಳುನಾಡು ಗೆದ್ದ ಬಳಿಕ ಕೇರಳದ ಕಡೆಗೆ ತನ್ನ ಗಮನ ಹರಿಸಿದ್ದಾರೆ. ಕೇರಳದಲ್ಲಿ ವಿಜಯ್ ಪಕ್ಷ ಸಣ್ಣದಾಗಿ ಶುಭಾರಂಭ ಮಾಡ್ತಾ ಇದೆ. ಕೇರಳದ ಜನ ವಿಪರೀತವಾಗಿ ವಿಜಯ್ ಬಗ್ಗೆ ಆಕರ್ಷಿತರಾಗಿದ್ದಾರೆ. ತಮಿಳುನಾಡಿನ ರಿಸಲ್ಟ್ ಕೇರಳದ ಜನರನ್ನ ಪುಟಿದೆಬ್ಬಿಸಿದೆ. ಈ ರೀತಿಯಾಗಿ ದಿ ಸ್ಟೇಟ್ಸ್ಮೆನ್ ಒಂದು ವರದಿಯನ್ನು ಪ್ರಕಟಿಸಿತ್ತು. ನಾನು ಅದನ್ನು ಓದಿದಂತಹ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೆ. ಸಾಮಾನ್ಯವಾಗಿ ಯಾವ ಸುದ್ದಿ ಓಡ್ತಾ ಇರುತ್ತೋ, ಜನ ಯಾವುದರ ಬಗ್ಗೆ ಕ್ಯೂರಿಯಾಸಿಟಿಯನ್ನು ಹೊಂದಿರ್ತಾರೋ ಅದಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕ ಸೇರಿಸಿ ಸುದ್ದಿ ಪ್ರಕಟಿಸುವಂತಹ ಒಂದು ಚಾಳಿ ಮಾಧ್ಯಮಗಳಲ್ಲಿದೆ. ಹೀಗಾಗಿ ನಾನು ಇದಕ್ಕೇನು ಹೆಚ್ಚಿಗೆ ಮಹತ್ವವಿಲ್ಲ. ವಿಜಯ್ ತಮಿಳುನಾಡಿನಲ್ಲಿ ಫೇಮಸ್. ಕೇರಳದಲ್ಲಿ ವಿಜಯ್ ಪಕ್ಷ ಸ್ಥಾಪನೆ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ? ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಕೇರಳದಲ್ಲಿ ಜನ ಯಾಕೆ ಮನ್ನಣೆ ಕೊಡ್ತಾರೆ? ಒಂದು ವೇಳೆ ಮಲಯಾಳಂ ವೆಟ್ರಿ ಕಳಗಂ ಅಂತ ಇನ್ಯಾವುದೋ ಒಬ್ಬ ನಾಯಕ ಹುಟ್ಟು ಹಾಕಿದ್ರೆ ಕೇರಳದವರು ಒಪ್ಕೊಳ್ತಾರೆ ಅಂತಂದ್ರೆ ಒಂದು ವಿಚಾರ. ವಿಜಯ್ ಮೂಲತಃ ತಮಿಳುನಾಡು ಮೂಲದ ನಟ, ತಮಿಳಿನಲ್ಲೇ ಸಿನಿಮಾ ಮಾಡಿದ್ದು. ಅಂಥದ್ರಲ್ಲಿ ಕೇರಳಕ್ಕೂ ವಿಜಯ್ಗೂ ಏನ್ ಸಂಬಂಧ ಇರೋದಕ್ಕೆ ಸಾಧ್ಯ? ಕೇರಳದ ಜನ ವಿಜಯ್ ಬಗ್ಗೆ ಆಕರ್ಷಿತರಾಗ್ತಾರೆ ಅಂತಂದ್ರೆ ನಂಬೋದು ಸ್ವಲ್ಪ ಕಷ್ಟ ಅಂತ ನನಗನ್ಸಿತ್ತು. ಆದ್ರೆ ಈಗ ಅನೇಕ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಇಂಡಿಯಾ ಟುಡೇ ಅಂತ ದೊಡ್ಡ ಸುದ್ದಿ ಸಂಸ್ಥೆಯೇ ಇದರ ಬಗ್ಗೆ ಸುದ್ದಿ ಪ್ರಕಟಿಸಿದೆ. ಯಾಕೆ ಈ ರೀತಿಯಾಗಿ ಸುದ್ದಿ ಆಗ್ತಾ ಇದೆ ಕೇಳಿದ್ರೆ, ಕೇರಳದಲ್ಲಿ ಈಗಾಗಲೇ ಟಿವಿಕೆ ಪಕ್ಷದ ಕಚೇರಿಯೂ ಕೂಡ ಆರಂಭಗೊಂಡಿದೆ. ಅಲ್ಲೊಂದಷ್ಟು ಜನ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ವಿಜಯ್ ಪಕ್ಷವನ್ನ ಕೇರಳದಲ್ಲೂ ಕೂಡ ವಿಸ್ತರಣೆ ಮಾಡೋದಕ್ಕೆ. ಇದನ್ನು ಕೇಳದಂತಹ ಸಂದರ್ಭದಲ್ಲಿ ತುಂಬಾನೇ ಆಶ್ಚರ್ಯ ಆಗತ್ತೆ, ಆದರೂ ಕೂಡ ಸತ್ಯ. ವಿಜಯ್ಗೆ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇದೆ. ಅದೇ ರೀತಿಯಾಗಿ ಕೇರಳದ ತ್ರಿಶೂರ್, ತಿರುವನಂತಪುರ, ಪಾಲಕ್ಕಾಡ್ ಈ ಭಾಗದಲ್ಲೂ ಕೂಡ ಹೆಚ್ಚಿನ ಫ್ಯಾನ್ ಫಾಲೋಯಿಂಗ್ ಇದೆ. ವಯನಾಡಿನಲ್ಲಿರುವಂತಹ ದೊಡ್ಡ ಪ್ರಮಾಣದ ಮುಸ್ಲಿಮರೇನಿದ್ದಾರೆ ಅಲ್ಲೂ ಕೂಡ ವಿಜಯ್ ಫ್ಯಾನ್ಸ್ ಇದ್ದಾರೆ. 2024ರಲ್ಲಿ ತಮಿಳಿಗ ವೆಟ್ರಿ ಕಳಗಮ್ಮನ್ನ ವಿಜಯ್ ಸ್ಥಾಪನೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲೇ ಕೇರಳದಲ್ಲಿ ಘಟಕ ಸ್ಥಾಪನೆ ಮಾಡೋದಕ್ಕೆ ಅವರಿಗೆ ಒತ್ತಡ ಹೆಚ್ಚಿತ್ತಂತೆ. ಆದರೆ ವಿಜಯ್ ಆ ಸಂದರ್ಭದಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸಿರಲಿಲ್ಲ. ಯಾಕೆಂದ್ರೆ ತಮಿಳುನಾಡಿನಲ್ಲೇ ಯಾವ ಮಟ್ಟಿನ ಸಕ್ಸಸ್ ಸಿಗುತ್ತೆ ಅಂತ ವಿಜಯ್ಗೆ ಗೊತ್ತಿರಲಿಲ್ಲ ಅಲ್ವಾ. ಹೀಗಾಗಿ ವಿಜಯ್ ಅದನ್ನು ತಡೆ ಹಿಡಿದಿದ್ರಂತೆ. ಯಾವಾಗ ವಿಜಯ್ಗೆ ತಮಿಳುನಾಡಿನಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ, ಅವರು 108 ಕ್ಷೇತ್ರವನ್ನು ಗೆಲ್ತಾರೆ, ಇದಾದ ಬಳಿಕ ಕೇರಳದಲ್ಲಿರುವಂತಹ ಅವರ ಅಭಿಮಾನಿಗಳು ವಿಪರೀತ ಉತ್ಸಾಹಿತರಾಗಿದ್ದರಂತೆ. ಪಕ್ಷವನ್ನ ಕೇರಳಕ್ಕೆ ವಿಸ್ತರಿಸಲೇಬೇಕು ಅಂತ ತೀರ್ಮಾನ ಮಾಡಿ ವಿಜಯ್ರಿಂದ ಒಪ್ಪಿಗೆಯನ್ನು ಪಡೆದು ಮೊದಲ ಘಟಕವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ವಯನಾಡಿನ ವೆಂಗಪ್ಪಳ್ಳಿಯಲ್ಲಿ ವಿಜಯ್ ಅವರ ಅಭಿಮಾನಿಯಾದಂತಹ ಸಫ್ವಾನ್ ಖಲೀಲ್ ನೇತೃತ್ವದಲ್ಲಿ ಟಿವಿಕೆಯ ಮೊದಲ ಘಟಕ ಸ್ಥಾಪನೆಯಾಗಿದೆ. ಇದರ ಜೊತೆಗೆ ಪಾಲಕ್ಕಾಡ್, ತಿರುವನಂತಪುರ, ತ್ರಿಶೂರ್, ವಯನಾಡ್ ಈ ಭಾಗದಲ್ಲಿ ಮೈ ಟಿವಿಕೆ ಅನ್ನುವಂತಹ ಆಪ್ ಮೂಲಕವಾಗಿ ಸದಸ್ಯತ್ವ ಅಭಿಯಾನಕ್ಕೂ ಕೂಡ ಚಾಲನೆ ಕೊಡಲಾಗಿದೆ. ಮುಖ್ಯವಾಗಿ ಯುವ ಸಮುದಾಯ ಟಿವಿಕೆ ಪಕ್ಷದ ಬಗ್ಗೆ ವಿಪರೀತವಾಗಿ ಆಸಕ್ತಿ ಹೊಂದಿದ್ದಾರೆ ಅಂತ ಎಲ್ಲಾ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಟಿವಿಕೆಯನ್ನ ಕೇರಳಕ್ಕೆ ಸ್ವಾಗತಿಸೋದಕ್ಕೆ ತುದಿಗಾಲ್ನಲ್ಲಿ ನಿಂತಿರುವಂತಹದ್ದು ಐಟಿ ಉದ್ಯೋಗಿಗಳು. ಕೆಲ ಐಟಿ ಉದ್ಯೋಗಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಪ್ರಮಾಣದಲ್ಲಿ ಟಿವಿಕೆಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವರದಿಗಳು ಕೂಡ ಆಗ್ತಾ ಇದ್ದಾವೆ.
ಮಿತ್ರರೇ, ಇತ್ತೀಚೆಗೆ ಸ್ಟಾಲಿನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಟಿವಿಕೆಯನ್ನು ಗೆಲ್ಲಿಸಿದ್ದು ಯುವಕರು, ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಪ್ರಚಾರ ಮಾಡಿಬಿಟ್ಟು ಅವರನ್ನ ಗೆಲ್ಲಿಸಿದ್ದಾರೆ, ನಾವು ಪುನಃ ಬೌನ್ಸ್ ಬ್ಯಾಕ್ ಮಾಡ್ತೀವಿ ಅಂತ ಸ್ಟಾಲಿನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಟಿವಿಕೆ ತಮಿಳುನಾಡಿನಲ್ಲಿ ಗೆಲ್ಲೋದ್ರಲ್ಲಿ ಯುವ ಸಮುದಾಯದ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಈಗ ಕೇರಳದಲ್ಲೂ ಕೂಡ ಅಂತಹ ಯುವಕರು ಟಿವಿಕೆ ಬಗ್ಗೆ ವಿಪರೀತವಾಗಿ ಆಕರ್ಷಿತರಾಗಿದ್ದಾರೆ. ಕೇರಳದಲ್ಲಿ ಯಾಕೋಸ್ಕರವಾಗಿ ಟಿವಿಕೆ ಬಗ್ಗೆ ಆಕರ್ಷಣೆ ಆಗಬೇಕು ಕೇಳಿದ್ರೆ, ಕೇರಳದ ರಾಜಕಾರಣವೂ ಕೂಡ ತಮಿಳುನಾಡು ರಾಜಕಾರಣದಂತೆಯೇ ಆಗಿದೆ. ಅಲ್ಲಿ ಇನ್ನೊಂದು ಪಕ್ಷ ಇಲ್ಲ. ತಮಿಳುನಾಡಿನಲ್ಲಿ ಹೇಗೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಯ ನಡುವೆ ಪೈಪೋಟಿ ಇರ್ತಾ ಇತ್ತೋ, ಹಾಗೆ ಕೇರಳದಲ್ಲಿ ಬಹಳ ಕಾಲದಿಂದಲೂ ಕೂಡ UDF ವರ್ಸಸ್ LDF, ಅವರನ್ನು ಬಿಟ್ಟರೆ ಇವರು, ಇವರನ್ನು ಬಿಟ್ಟರೆ ಅವರು, ಮೂರನೇ ಆಯ್ಕೆಯೇ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯಲ್ಲಿ ತಲೆ ಎತ್ತೋದಕ್ಕೆ ನೋಡ್ತಾ ಇದೆ. ಆದರೆ ಬಿಜೆಪಿಗೆ ಕಮ್ಯುನಲ್ ಪಟ್ಟವನ್ನು ಕಟ್ಟಲಾಗಿದೆ. ಬಿಜೆಪಿ ಗೆದ್ದಿದ್ದೇ ಆದರೆ ಕಮ್ಯುನಲ್ ಹಾರ್ಮನಿಗೆ ಧಕ್ಕೆ ಆಗುತ್ತೆ, ಬಿಜೆಪಿಗೆ ಅವಕಾಶನೇ ಕೊಡಬಾರದು ಅಂತ ಅಲ್ಲಿನ LDF ಮತ್ತು UDF ಒಳ ಒಪ್ಪಂದವನ್ನು ಮಾಡಿಕೊಂಡು ಬಿಜೆಪಿಯನ್ನು ಸೋಲಿಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವೇ ಬರಬೇಕು ಅಂತ ಕೆಲ ಯುವಕರಿಗೆ ಅನ್ನಿಸ್ತಾ ಇದೆಯಂತೆ. ಹೀಗಾಗಿ ವಿಜಯ್ಗೆ ಕೇರಳದ ದಾರಿ ತೆರೀತಾ ಇದೆ. ವಿಜಯ್ ಮುಂದಿನ ದಂಡಯಾತ್ರೆಯನ್ನ ಕೇರಳದ ಕಡೆಗೆ ಹೊರಡಬಹುದು ಅಂತ ದೊಡ್ಡ ದೊಡ್ಡ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ದಾವೆ. ಮಿತ್ರರೇ, ಕೇರಳದಲ್ಲಿ ವಿಜಯ್ಗೆ ಯಶಸ್ಸು ಸಿಗುತ್ತಾ? ವಿಜಯ್ ತಮಿಳು ನಟ ಅಲ್ವಾ? ಮಲಯಾಳಂ ಮಾತನಾಡುವಂತಹ ಕೇರಳದ ಜನ ಹೇಗೆ ವಿಜಯ್ರನ್ನ ಬೆಂಬಲಿಸೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಹಜ ಪ್ರಶ್ನೆ ಬಂದೇ ಬರುತ್ತೆ. ವಿಜಯ್ ತಮಿಳು ನಟ ಆದರೂ ಕೂಡ ಕೇರಳದಲ್ಲಿ ತುಂಬಾ ಖ್ಯಾತಿಯನ್ನ ಗಳಿಸಿದ್ದಾರೆ. ಅವರಿಗೆ ತನ್ನದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಕೇರಳದಲ್ಲಿ ಮುಮ್ಮಟ್ಟಿ, ಮೋಹನ್ ಲಾಲ್ ಇವರೆಲ್ಲರೂ ಕೂಡ ಮಲಯಾಳಂನ ಸೂಪರ್ ಸ್ಟಾರ್ಗಳು. ಅದರ ಜೊತೆಗೆ ಅಲ್ಲಿನ ಜನರು ತೆಲುಗಿನ ಅಲ್ಲು ಅರ್ಜುನ್ ಸಿನಿಮಾಗಳನ್ನು ನೋಡ್ತಾರೆ, ಹಾಗೆ ತಮಿಳಿನ ವಿಜಯ್ ಸಿನಿಮಾಗಳನ್ನ ಕೂಡ ಬೆಂಬಲಿಸಿದ್ದಾರೆ. ಇದೇ ಕಾರಣದಿಂದಾಗಿ ವಿಜಯ್ಗೆ ಕೇರಳದಲ್ಲೂ ಕೂಡ ದೊಡ್ಡ ಫ್ಯಾನ್ ಬೇಸ್ ಇದೆ. ಈಗಾಗಲೇ ಕೇರಳದಲ್ಲಿ ವಿಜಯ್ ಅವರ ಅಭಿಮಾನಿ ಸಂಘಟನೆಗಳು ಕೂಡ ಇದಾವೆ. ಇದನ್ನೇ ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡೋದಕ್ಕೆ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮಾಡಿದ್ರೋ ಅದೇ ರೀತಿಯಾಗಿ ಕೇರಳದಲ್ಲೂ ಮಾಡೋದಕ್ಕೆ ವಿಜಯ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಈ ವರದಿಗಳು ಹೇಳ್ತಾ ಇದ್ದಾವೆ. ವಿಜಯ್ ಏನೇ ಪ್ರಯತ್ನ ಮಾಡಲಿ ಕೇರಳದಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆಯಾ ಕೇಳಿದ್ರೆ ಮಿತ್ರರೇ, ತೀರಾ ಕಡಿಮೆ. ಒಂದು ವೇಳೆ ವಿಜಯ್ ತನ್ನೆಲ್ಲ ಸಾಮರ್ಥ್ಯವನ್ನು ಕೇರಳದಲ್ಲಿ ಪ್ರಯೋಗ ಮಾಡಿದ್ದೇ ಆದರೆ ಒಂದು 4 ಸೀಟ್ ಗೆಲ್ಲಬಹುದೇನೋ, ಹೆಚ್ಚು ಅಂತಂದರೆ ಒಂದು 7-8 ಸೀಟ್ ಗೆಲ್ಲಬಹುದೇನೋ. ಇಡೀ ಕೇರಳವನ್ನು ಗೆದ್ದು ತಮಿಳುನಾಡಿನಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ್ರಲ್ಲ, ಆ ರೀತಿಯಾಗಿ ಮಾಡೋದಂತೂ ದೊಡ್ಡ ಕಷ್ಟದ ಕೆಲಸವೇ, ಸಾಧ್ಯವೇ ಇಲ್ಲ ಅಂತ ಬೇಕಾದರೆ ಹೇಳಬಹುದು. ಯಾಕೆ ಕೇಳಿದ್ರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ TVK ಅಂದರೆ ತಮಿಳಿಗ ವೆಟ್ರಿ ಕಳಗಂ, ಅದು ತಮಿಳುನಾಡಿನ ಪಕ್ಷ. ವಿಜಯ್ ತಮಿಳಿಗರು ಅನ್ನುವಂಥದ್ದು ಮೊದಲೇ ರಿಜಿಸ್ಟರ್ ಆಗಿ ಹೋಗಿದೆ. ಎರಡನೇದಾಗಿ ವಿಜಯ್ ತಮಿಳುನಾಡಿನಲ್ಲಿ ಗೆದ್ರೆ CM ಆಗ್ತಾರೆ ಅಂತ ಅಲ್ಲಿನ ಜನ ಭಾವಿಸಿದ್ರು. ಈ ಕಾರಣದಿಂದಾಗಿ ಅಭ್ಯರ್ಥಿ ಯಾರೇ ಆಗಿರಲಿ, ಜನ ವೋಟ್ ಹಾಕಿದ್ದು ಯಾರಿಗೆ? ವಿಜಯ್ಗೆ. ಅಲ್ಲಿ ಅಭ್ಯರ್ಥಿ, ಹಣ, ಜಾತಿ, ಧರ್ಮ ಯಾವುದೂ ಮುಖ್ಯ ಆಗಿಲ್ಲ. ಕೇವಲ ವಿಜಯ್ರನ್ನ ನೋಡಿ ಜನ ವೋಟ್ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಗೆದ್ರೆ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದೇ ಮಿತ್ರರೇ, ಕೇರಳದಲ್ಲಿ ವಿಜಯ್ಗೆ ಎಷ್ಟೇ ಪಾಪ್ಯುಲಾರಿಟಿ ಇರಲಿ, ವಿಜಯ್ ಬಗ್ಗೆ ಅವರು ಅಪಾರ ಪ್ರೀತಿಯನ್ನು ಹೊಂದಿರಲಿ, ವಿಜಯ್ ಅಲ್ಲಿ ಪಕ್ಷ ಸ್ಥಾಪನೆ ಮಾಡಿ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಕೇರಳದ ಜನ ವಿಜಯ್ಗೆ ಮತ ಕೊಡೋದಿಲ್ಲ. ಯಾಕೆಂದ್ರೆ ಗೆದ್ರೆ ವಿಜಯ್ ಮುಖ್ಯಮಂತ್ರಿ ಆಗೋದಿಲ್ಲ. ಹೀಗಾಗಿ ವಿಜಯ್ ಕೇರಳದಲ್ಲಿ ಮೊದಲಿಗೆ ಒಂದು ದೊಡ್ಡ ನಾಯಕನನ್ನು ಹುಟ್ಟು ಹಾಕಬೇಕು. ಆತನ ಬಗ್ಗೆ ಕೇರಳದ ಜನರಿಗೆ ಭರವಸೆ ಬಂದಿದ್ದೇ ಆದರೆ ಆಗ ವಿಜಯ್ ಅವರ ಪಕ್ಷ ಕೇರಳದಲ್ಲಿ ಯಶಸ್ಸು ಗಳಿಸಬಹುದಷ್ಟೇ. ಇಲ್ಲದೆ ಹೋದ್ರೆ ನಮ್ಮ ಕರ್ನಾಟಕದ JDS ಕೂಡ ಕೇರಳದಲ್ಲಿ ಅಸ್ತಿತ್ವವನ್ನು ಹೊಂದಿತ್ತು. 1-2 ಸೀಟನ್ನು ಗೆಲ್ತಾ ಇದ್ರು ಅವರು. ಅಷ್ಟಕ್ಕೆ ವಿಜಯ್ ಪಕ್ಷ ಸೀಮಿತ ಆಗತ್ತಷ್ಟೇ. ಆದರೆ ಮಿತ್ರರೇ, ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಸಹಜವಾಗಿ ಮುಜುಗರ ತರುತ್ತೆ. ಯಾಕೆ ಅಂತಂದ್ರೆ ತಮಿಳುನಾಡಿನಲ್ಲಿ ವಿಜಯ್ಗೆ ಬೆಂಬಲ ಕೊಟ್ಟಿದ್ಯಾರು? ಕಾಂಗ್ರೆಸ್ನವರು. ಇವತ್ತು ಕೇರಳದಲ್ಲಿ ಅಧಿಕಾರದಲ್ಲಿರೋದು ಯಾರು? ಕಾಂಗ್ರೆಸ್ನವರು. ವಿಜಯ್ ಅಲ್ಲಿ ಪಕ್ಷ ಕಟ್ತಾರೆ ಅಂತಂದ್ರೆ ಅದರ ಡ್ಯಾಮೇಜ್ ಕಾಂಗ್ರೆಸ್ಗೂ ಕೂಡ ಆಗತ್ತೆ. ಯಾಕೆ ಅಂತಂದ್ರೆ ಕೇರಳದಲ್ಲಿ ವಿಜಯ್ ಫ್ಯಾನ್ಸ್ ಇದಾರಲ್ಲ, ಅದರಲ್ಲಿ ಅನೇಕರು UDF ನಲ್ಲೂ ಇದ್ದಾರೆ, LDF ನಲ್ಲೂ ಇದ್ದಾರೆ. ಅವರೆಲ್ಲ ಹೊರಬಂದು ವಿಜಯ್ ಪಕ್ಷವನ್ನ ಸಂಘಟಿಸ್ತಾರೆ ಅಂತಂದ್ರೆ ನೇರವಾಗಿ ಹಾನಿಯಾಗುವಂತಹದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇದೆಲ್ಲದಕ್ಕಿಂತ ಮುಖ್ಯ ವಿಚಾರ ಏನು ಗೊತ್ತಾ? ಈ ಕೇರಳದ ಜನ ಥಿಂಕ್ ಮಾಡೋದಕ್ಕೂ ತಮಿಳುನಾಡಿನ ಜನ ಥಿಂಕ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಕೇರಳದಲ್ಲಿ ಯಾವತ್ತೂ ಕೂಡ ಜನ ಸಿನಿಮಾ ಮಂದಿ ಅನ್ನುವ ಕಾರಣಕ್ಕೋಸ್ಕರವಾಗಿ ವೋಟ್ ಹಾಕದಂತಹ ಉದಾಹರಣೆಗಳು ಸಿಗೋದಿಲ್ಲ. ಅದೇ ತಮಿಳುನಾಡಿನಲ್ಲಿ ಹೇಗಿದೆ? ಆತನ ಹಿನ್ನೆಲೆ ಸಿನಿಮಾದಲ್ಲಿದೆ ಅಂತಂದ್ರೆ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ತಾರೆ. ಒಂದು ರೀತಿಯಲ್ಲಿ ತಮಿಳುನಾಡಿನ ರಾಜಕಾರಣ ಯಾವ ರೀತಿಯಾಗಿದೆ ಅಂತಂದ್ರೆ, ಈಗ ಒಬ್ಬ ವಿದ್ಯಾರ್ಥಿ UPSC ಎಕ್ಸಾಮ್ ಅನ್ನ ಬರೆದು IAS ಅಥವಾ IPS ಅಧಿಕಾರಿ ಆಗ್ತಾನೆ. ಅದೇ ರೀತಿಯಾಗಿ ಲಾ ಪದವಿಯನ್ನ ಪಡೆದ್ರೆ ಆತ ವಕೀಲ ವೃತ್ತಿಯನ್ನ ಆರಂಭಿಸ್ತಾನೆ. ಹಾಗೆ ತಮಿಳುನಾಡಿನ ರಾಜಕೀಯಕ್ಕೆ ಅರ್ಹತೆ ಯಾವುದು ಕೇಳಿದ್ರೆ ಮೊದಲಿಗೆ ಸಿನಿಮಾ ಮಾಡಬೇಕು. ಯಾರಿಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇರುತ್ತೋ ಅವರು ತಮಿಳುನಾಡಿನ ರಾಜಕಾರಣದಲ್ಲಿ ಮಿಂಚುತ್ತಾರೆ. ಅದು MGR ಇರಬಹುದು, ಜಯಲಲಿತಾ ಇರಬಹುದು, ಈವನ್ ಕರುಣಾನಿಧಿ ಇರಬಹುದು. ಕರುಣಾನಿಧಿಯ ಬ್ಯಾಕ್ಗ್ರೌಂಡ್ ಕೂಡ ಸಿನಿಮಾವೇ. ಇವತ್ತು ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಸಿನಿಮಾ. ಅದಕ್ಕೆ ನನಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇರುತ್ತೆ, ಈ ಅಣ್ಣಾಮಲೈ IPSಗೆ ರಾಜೀನಾಮೆ ಕೊಟ್ರಲ್ಲ, ಈ ಬಿಜೆಪಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ನಾಯಕತ್ವವನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದೇ ಆಗಿದ್ರೆ ಇವತ್ತು ತಮಿಳುನಾಡಿನ ಬಗ್ಗೆ ಬಿಜೆಪಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿರಲಿಲ್ಲ. ಜನ ಅಣ್ಣಾಮಲೈರನ್ನ ಒಪ್ಕೊಂಡ್ಬಿಡ್ತಿದ್ರು. ಜಸ್ಟ್ ತಮಾಷೆಗೆ ಹೇಳದೆ ಅಷ್ಟೇ. ಅಂದ್ರೆ ತಮಿಳುನಾಡಿನ ರಾಜಕಾರಣ ಆ ಹಂತಕ್ಕೆ ಬಂದಿದೆ.
ಆದರೆ ಕೇರಳದ ರಾಜಕಾರಣ ಹಾಗಿಲ್ಲ. ಕರ್ನಾಟಕದಲ್ಲಿ ಹೇಗಿದೆಯೋ ಅದೇ ಪರಿಸ್ಥಿತಿ ಕೇರಳದಲ್ಲೂ ಕೂಡ ಇದೆ. ನಟರಾಗಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾಗಳನ್ನ ಬೆಂಬಲಿಸ್ತಾರೆ, ಥಿಯೇಟರ್ಗೆ ಹೋಗಿ ಕಾಸು ಕೊಟ್ಟು ಸಿನಿಮಾ ನೋಡ್ತಾರೆ. ಆದರೆ ಚುನಾವಣೆಗೆ ನಿಂತರೆ ವೋಟ್ ಹಾಕ್ತಾರೆ ಎನ್ನುವಂತಹ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಾಗಿ ವಿಜಯ್ಗೆ ಕೇರಳದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೇರಳದಲ್ಲಿ ತನ್ನ ಪಕ್ಷ ಸಂಘಟನೆಯನ್ನ ವಿಜಯ್ ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡಿದ್ದೇ ಆದರೆ ಅದು ಕಾಂಗ್ರೆಸ್ಗೆ ಇರಿಸು ಮುರುಸು ತರಿಸುತ್ತೆ. ನನಗೆ ಈ ಬೆಳವಣಿಗೆಗಳನ್ನು ನೋಡಿದ್ರೆ ವಿಜಯ್ ಕಾಂಗ್ರೆಸ್ ಪಾಲಿಗೆ ಕೇಜ್ರಿವಾಲ್ ಆಗ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ದೆಹಲಿಯಲ್ಲೂ ಕೂಡ ಹೀಗೆ ಆಗಿತ್ತು. 2013ರಲ್ಲಿ ಕೇಜ್ರಿವಾಲ್ ಪಕ್ಷ ಸಂಘಟನೆ ಮಾಡಿ ದೆಹಲಿಯಲ್ಲಿ ಪ್ರಪ್ರಥಮ ಬಾರಿಗೆ ಚುನಾವಣೆಗೆ ನಿಂತು ಗೆಲ್ತಾರಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ಸೇ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಆಗುವಂತೆ ಮಾಡುತ್ತೆ. ಕಾಂಗ್ರೆಸ್ ಅವತ್ತು ಮಾಡಿದಂತಹ ಆ ತಪ್ಪಿಗೆ ಕೇಜ್ರಿವಾಲ್ ಎಂತಹ ಉಡುಗೊರೆ ಕೊಡ್ತಾರೆ ಅಂತಂದರೆ 2013ರಿಂದ 2026ರವರೆಗೆ ಕಾಂಗ್ರೆಸ್ ದೆಹಲಿಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. 2015ರ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಶೂನ್ಯ, 2019ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಶೂನ್ಯ, ಒಂದು ಸ್ಥಾನ ಗೆದ್ದಿಲ್ಲ. 2020ರಲ್ಲೂ ಕೂಡ ಅದೇ ಆಯಿತು. 2024ರಲ್ಲೂ ಅಷ್ಟೇ. 2026ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋದಕ್ಕಾಗಿಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ 2013ಕ್ಕೆ ಮುಂಚೆ 15 ವರ್ಷಗಳ ರೂಲ್ ಮಾಡಿತ್ತು. ಅಂತಹ ಪಕ್ಷವನ್ನ ಕೇಜ್ರಿವಾಲ್ ಅಳಸೆ ಹಾಕ್ಬಿಟ್ರು. ಅಷ್ಟು ಮಾತ್ರ ಅಲ್ಲ, ಅದು ಪಂಜಾಬ್ಗೂ ಕೂಡ ವಿಸ್ತರಣೆ ಆಯಿತು. ಕಾಂಗ್ರೆಸ್ ಕೈಲಿದ್ದಂತಹ ಪಂಜಾಬನ್ನ ಕಿತ್ತುಕೊಂಡಿದ್ದು ಕೂಡ ಇದೇ ಕೇಜ್ರಿವಾಲ್. ಈಗ ಮಿತ್ರರೇ, ವಿಜಯ್ ತಮಿಳುನಾಡಿನಲ್ಲಿ ವ್ಯಾಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ವಿಜಯ್ ಹೆಗಲೇರಿ ಕುಳಿತುಕೊಂಡು ಕನಸು ಕಾಣ್ತಾ ಇದೆ. ಆದರೆ ವಿಜಯ್ ಪಕ್ಕದ ಕೇರಳದ ಕಡೆಗೆ ಕಣ್ಣು ಹಾಕಿದ್ದಾರೆ. ವಿಜಯ್ಗೆ ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇದ್ದಂತೆ ಕಂಡು ಬರ್ತಾ ಇದೆ. ಇತ್ತೀಚೆಗೆ ವಿಜಯ್ ಅವರ ಜ್ಯೋತಿಷಿಯ ಭವಿಷ್ಯವಾಣಿ ಬಹಳ ಸದ್ದು ಮಾಡ್ತಾ ಇತ್ತು. ವಿಜಯ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, ಅವರಿಗೆ ಪ್ರಧಾನಿಯಾಗುವಂತಹ ಯೋಗ ಇದೆ ಅಂತ. ಇದರ ಜೊತೆಗೆ ವಿಜಯ್ ಕಾಂಗ್ರೆಸ್ಗೆ ಇನ್ನೊಂದು ಶಾಕನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಮೇ 18ನೇ ತಾರೀಕು ಶ್ರೀಲಂಕಾದ ನಿಷೇಧಿತ ಉಗ್ರ ಸಂಘಟನೆ LTTEಯ ಮುಖ್ಯಸ್ಥ ವೇಲುಪಿಳ್ಳೈ ಪ್ರಭಾಕರನ್ ಹತ್ಯೆಯಾದಂತಹ ದಿನ. ಈ ಸಂದರ್ಭದಲ್ಲಿ ವಿಜಯ್ ಪ್ರಭಾಕರನ್ನ ನೆನೆದು ಅವರಿಗೆ ಶ್ರದ್ಧಾಂಜಲಿ ಸಮರ್ಪಿಸಿದ್ದಾರೆ. ತಮಿಳಿಗರ ಹಕ್ಕಿಗಾಗಿ ಹೋರಾಡಿದಂಥವರಿಗೆ ಸದಾ ನಮ್ಮ ಹೃದಯದಲ್ಲಿ ಜಾಗ ಇರುತ್ತೆ ಅಂತ ವಿಜಯ್ ಟ್ವೀಟ್ ಮಾಡಿಬಿಟ್ಟು ಪ್ರಭಾಕರನ್ಗೆ ಗೌರವ ಸಲ್ಲಿಸಿದ್ದಾರೆ. ಇದು ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ, ಈ ದೇಶದ ಮಾಜಿ ಪ್ರಧಾನಿ ಹಾಗೂ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರ ಹತ್ಯೆಯನ್ನ ಮಾಡಿದ್ಯಾರು? ಅದೇ LTTE ಸಂಘಟನೆ. ಅದಕ್ಕೆ ಕಾರಣ ಆಗಿದ್ಯಾರು? ಇದೇ ಪ್ರಭಾಕರನ್. ಅಂತಹ ಉಗ್ರ ಪ್ರಭಾಕರನ್ಗೆ ಈಗ ವಿಜಯ್ ಗೌರವ ಸಲ್ಲಿಸ್ತಾ ಇದ್ದಾರೆ. ಆ ವಿಜಯ್ಗೆ ಇದೇ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದೆ. ಸಾಮಾನ್ಯವಾಗಿ ತಮಿಳುನಾಡಿನ ಎಲ್ಲಾ ದ್ರಾವಿಡ ಪಕ್ಷಗಳೂ ಕೂಡ LTTE ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅನ್ನು ಹೊಂದಿದ್ದಾವೆ. DMK ಮತ್ತು ಅಣ್ಣಾ DMK ಇಬ್ರೂ ಕೂಡ LTTE ಬಗ್ಗೆ ಒಂದು ಮಟ್ಟಿನ ಮೃದು ಧೋರಣೆಯನ್ನೇ ಹೊಂದಿದ್ದಾರೆ. ಆದರೆ ವಿಜಯ್ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರಲ್ಲ, ಇದು ಸಹಜವಾಗಿ ಕಾಂಗ್ರೆಸ್ಗೆ ಶಾಕ್ ಆಗಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದನ್ನೆಲ್ಲ ಕನ್ಸಿಡರೇ ಮಾಡೋದಿಲ್ಲ. ಅವರಿಗೆ ಅಧಿಕಾರ ಬೇಕಷ್ಟೇ. ನೋಡೋಣ ಮುಂದೇನಾಗುತ್ತೆ ಅಂತ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕಾರಣಕ್ಕೆ ಸಾಕಷ್ಟು ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಕಾಂಗ್ರೆಸ್ನ ಅನಿವಾರ್ಯತೆ ಅಷ್ಟಾಗಿ ವಿಜಯ್ಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಣ್ಣಾ DMK ಒಡೆದು ಹೋಗಿದೆ. ಅಲ್ಲಿ 25 ಶಾಸಕರ ಬೆಂಬಲ ವ್ಯಕ್ತವಾಗಿದೆ. ಈಗಾಗಲೇ ಕಾಂಗ್ರೆಸ್ ಜೊತೆಗೆ ಸೇರಿ ನಾನು BJP ಜೊತೆಗೆ ಯಾವುದೇ ಕಾರಣಕ್ಕೂ ಕೈ ಜೋಡಿಸೋದಿಲ್ಲ ಅನ್ನುವ ಮೂಲಕ ವಿಜಯ್ ಒಂದು ಸಂದೇಶ ಕೊಟ್ಟಾಗಿದೆ. ಯಾರೆಲ್ಲ BJPಯ B ಟೀಮ್ ಅಂತ ವಿಜಯ್ರನ್ನ ಕರೀತಾ ಇದ್ರು, ಅವರ ಬಾಯಿ ಮುಚ್ಚಿಸೋದಕ್ಕೋಸ್ಕರವಾಗಿ ಈ ಜಾಣ ನಡೆಯನ್ನ ಅನುಸರಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಆಗಿರಬಹುದು ಅಥವಾ ತಮಿಳುನಾಡಿನಲ್ಲೇ ಆಗಿರಬಹುದು, ಮುಸ್ಲಿಮರು ವಿಜಯ್ಗೆ ವೋಟ್ ಹಾಕೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನಾಳೆ ವಿಜಯ್ NDA ಸೇರ್ಕೊಳ್ತಾರೇನೋ, ಮೋದಿ ಜೊತೆಗೆ ಹೋಗ್ತಾರೇನೋ, ಮೋದಿಗೆ ಬೆಂಬಲ ಕೊಡ್ತಾರೇನೋ, ಈ ರೀತಿಯ ಯಾವ ಭಯವೂ ಕೂಡ ಉಳಿದಿಲ್ಲ. ವಿಜಯ್ ಅದನ್ನ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮುಂದಿನ ಅವರ ರಾಜಕೀಯ ನಡೆಗಳಿರ್ತವಲ್ಲ, ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.